ಉಮಾಶಂಕರ್ ವಿರುದ್ಧ ಎಫ್ಐಆರ್ಗೆ ಸಿಇಒ ಸೂಚನೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ನರಸೀಪುರ ಗ್ರಾಮ ಪಂಚಾಯಿತಿ ಹಾಗೆ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ಪಿಡಿಒ ಉಮಾಶಂಕರ್ ಅವರು ನಿಯಮಬಾಹಿರ ಖಾತೆಗಳನ್ನ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟವನ್ನ ಉಂಟು ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಎಸ್ ವೀಕ್ಷಕರೇ, ಅಕ್ರಮ ಬಡಾವಣೆ ಮಾಲೀಕರ ಜೊತೆ ಶಾಮೀಲಾಗಿ ಕ್ರಯದ ಸ್ವತ್ತುಗಳನ್ನ ವಿಭಾಗ ಪತ್ರ ಅಂತ ಈ ಸ್ವತ್ತು ಖಾತೆಗಳಿಗೆ ಸಂಬಂಧಪಡದ ಸೃಷ್ಟಿತ ದಾಖಲೆಗಳನ್ನ ಪಂಚತಂತ್ರ ತಂತ್ರಾಂಶದಲ್ಲಿ ಅಪ್ಲೋಡ್ ಅನ್ನ ಮಾಡಿ ನಿಯಮಬಾಹಿರ ಖಾತೆ ಮಾಡಿರೋದ್ರ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ ಅವರು ಪಿಡಿಒ ಉಮಾಶಂಕರ್ ವಿರುದ್ಧ ಸುಮೋಟೋ ಕೇಸನ್ನ ದಾಖಲಿಸಿ ಖಾತೆ ವಜಾ ಮಾಡುವಂತೆ ಹಾಗೆ ಪಿಡಿಒ ಉಮಾಶಂಕರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ವರದಿ ನೀಡುವಂತೆ ನೆಲಮಂಗಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಿಡಿಒ ಉಮಾಶಂಕರ್ ಈ ಹಿಂದೆ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದು, ಈ ವೇಳೆ ಗೋರಿನಬೆಲೆ ಗ್ರಾಮದ ಅನಧಿಕೃತ ಬಡಾವಣೆಯ ಮಾಲೀಕ ಮುರುಗೇಶನ್ ಅನ್ನುವರ ಜೊತೆ ಶಾಮೀಲಾಗಿ ಕೃಷಿ ಜಮೀನಿನಲ್ಲಿ ವಿಂಗಡಣೆ ಮಾಡಿದ್ದ 104 ನಿವೇಶನಗಳಿಗೆ ಪ್ರತ್ಯೇಕವಾಗಿ ಖಾತೆ ವಿತರಣೆ ಮಾಡಿಕೊಂಡು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರ ದೂರನ್ನ ಆಧರಿಸಿ ತನಿಖೆ ಮಾಡಿದ ಪಂಚಾಯತ್ ರಾಜ್ ಇಲಾಖೆ ಪಿಡಿಒ ಉಮಾಶಂಕರ್ ವಿತರಣೆ ಮಾಡಿದ 104 ನಿಯಮಬಾಹಿರ ಖಾತೆಯನ್ನ ರದ್ದುಗೊಳಿಸುವುದಕ್ಕೆ ಮುಂದಾಗಿರುವಂತದ್ದು. ಈ ಬಡಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಕಡತಗಳನ್ನ ಗ್ರಾಮ ಪಂಚಾಯಿತಿಯಲ್ಲಿ ಇಡದೆ ಕಡತ ನಾಪತ್ತೆ ಮಾಡಿದ್ದಾರೆ ಅಂತ ಪಿಡಿಒ ಉಮಾಶಂಕರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ವರದಿ ನೀಡಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಾನತನ್ನ ಮಾಡಲೇಬೇಕು ಅಂತ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಪಿಡಿಒ ಉಮಾಶಂಕರ್ ವಿರುದ್ಧ 2 ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುವುದಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದು, ಪಿಡಿಒ ಉಮಾಶಂಕರ್ ಅಮಾನತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಪಿಡಿಒ ಉಮಾಶಂಕರ್ ಅಗಳಗುಪ್ಪೆ ಗ್ರಾಮ ಪಂಚಾಯಿತಿ ಹಾಗೆ ಸೋಲದೇವನಹಳ್ಳಿಯಲ್ಲಿ ವಿತರಣೆ ಮಾಡಿರುವ 106 ಖಾತೆಗಳನ್ನ ರದ್ದು ಮಾಡುವುದಕ್ಕೆ ಪಂಚಾಯತ್ ರಾಜ್ ಇಲಾಖೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಡಾಕ್ಟರ್ ಕೆಎನ್ ಅನುರಾಧ.